ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಠದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ವಿಷಯ ಏನಂದ್ರೆ, ನಮ್ಮ ಕರ್ನಾಟಕದ ಗಡಿಭಾಗ ಆಗಿರುವಂತಹ ಈ ಕಾರವಾರ ಪ್ರದೇಶದಿಂದ ಗೋವಾಗೆ ಮರಳನ್ನ ಏಕಾಏಕಿ ಎಕ್ಕಿಲ್ಲದೆ ಸಾಗಿಸ್ತಾ ಇದ್ದಾರೆ ರಾಜಾರೋಷವಾಗಿ. ಎಲ್ಲೂ ಕೂಡ ಅವರಿಗೆ ಯಾವುದೇ ಇಲಾಖೆಯವರು ತಡೆಯುವಂತ ಕೆಲಸ ಮಾಡ್ತಾ ಇಲ್ಲ. ಸಂಬಂಧಪಟ್ಟ ಇಲಾಖೆ ಭೂಮತಿ ಗಣಿಗಾರಿಕೆ ಆಗ್ಲಿ, ರೆವಿನ್ಯೂ ಅವರಾಗ್ಲಿ, ತಹಸೀಲ್ದಾರ್ ಅವರಾಗ್ಲಿ ಅಥವಾ ಪೊಲೀಸ್ ಇಲಾಖೆಯವರಾಗ್ಲಿ ಯಾವುದೇ ಕಾರಣಕ್ಕೂ ಇವರನ್ನ ತಡೀತಾ ಇಲ್ಲ. ಯಾಕಂತ ಗೊತ್ತಾಗ್ತಾ ಇಲ್ಲ. ಅವರ ಚೆಕ್ ಪೋಸ್ಟ್ ಈಗ ನೋಡಿ, ಹೊಸದಾಗಿ ಈಗ ಒಂದು ಚೆಕ್ ಪೋಸ್ಟ್ ಹಾಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು. ಅವರು ಕೂಡ ಯಾವುದೇ ರೀತಿ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ಅವ್ರ ಎದುರುಗಡೆಯಿಂದಲೇ ರಾಜಾರೋಷವಾಗಿ ಗಾಡಿಯನ್ನು ಹೋಗ್ತಾ ಇದೆ. ಆ ಗಾಡಿಗಳಿಗೆ ಸರಿಯಾದ ಒಂದು ದಾಖಲೆಗಳು ಕೂಡ ಇಲ್ಲ. ಈಗ ಟೂರಿಸಂ ಗಾಡಿ, ಎಲ್ಲೋ ಬೋರ್ಡ್ ಗಾಡಿ ಅಂದ ಮೇಲೆ ಅದಕ್ಕೆ ಏನಾಗಿರ್ತದೆ, ಒಂದು ಟಿಪಿ ಅಂತ ಹೇಳ್ಕೊಂಡು ಏನೋ ತೆಗಿಬೇಕಾಗ್ತದೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ. ಯಾವುದೇ ರೀತಿಯ ಟಿಪಿ ಇಲ್ಲ, ಏನು ಇಲ್ಲ, ಬೇಕಾಬಿಟ್ಟಿ ಅವರು ಗಾಡಿಗಳಲ್ಲಿ ಮರಳನ್ನು ಸಾಗಿಸ್ತಾ ಇದ್ದಾರೆ ಹೊರ ರಾಜ್ಯಕ್ಕೆ. ಇದು ಒಂದು ನಮ್ಮ ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಒಂದು ದೊಡ್ಡ ಒಂದು ನಷ್ಟ. ಇದು ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ತಡೆ ಹಿಡಿಬೇಕು. ಸಂಬಂಧಪಟ್ಟ ಇಲಾಖೆಯವರು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಠದಿಂದ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಇದು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಒಂದು ದೊಡ್ಡದಾದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದಕ್ಕೆ ನೇರ ಹೊಣೆಗಾರರು ಈ ಎಲ್ಲಾ ಸಂಬಂಧಪಟ್ಟ ಇಲಾಖೆಯವರು ಆಗಿರ್ತಾರೆ, ನೇರ ಇವರೇ ಇದಕ್ಕೆ ಹೊಣೆಗಾರರಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.